ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಒಬ್ರು ವ್ಯಕ್ತಿ ಮಿಸ್ಟೀರಿಯಸ್ ಆಗಿ ಕಾಣೆ ಆಗ್ತಾರೆ ಅಂಡ್ ಒಂದು ಹುಡುಗಿಯನ್ನ ಯಾರೋ ಕೊಲೆ ಮಾಡಿಬಿಡ್ತಾರೆ. ಈ ಎರಡು ಕೇಸನ್ನ ಎಂಕ್ವೈರಿ ಮಾಡೋದಕ್ಕೆ ಶುರು ಮಾಡಿದ್ದ ಪೊಲೀಸರಿಗೆ ಹಲವು ಶಾಕಿಂಗ್ ಟ್ವಿಸ್ಟ್ ಗಳು ಗೊತ್ತಾಗುತ್ತೆ. ಈ ವ್ಯಕ್ತಿ ಹೇಗೆ ಕಾಣೆ ಆದ್ರು, ಈ ಹುಡುಗಿನ ಕೊಲೆ ಮಾಡಿದ್ದು ಯಾರು ಅನ್ನೋ ಕಥೆಯನ್ನ ಕ್ಲೈಮ್ಯಾಕ್ಸ್ ನಲ್ಲಿ ನೀವು ಗೆಸ್ ಮಾಡೋದಕ್ಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿದ ಚಿತ್ರನೇ ಒರು ನೋಡಿ. 2024ರಲ್ಲಿ ರಿಲೀಸ್ ಆಗಿದ್ದ ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಶಕುಂತಲಾ ಅನ್ನೋ ಲೇಡಿ ಪೊಲೀಸ್ ಸ್ಟೇಷನ್ ಗೆ ಬಂದು ಬೆಳಗ್ಗೆ 10 ಗಂಟೆಗೆ ಹೊರಗಡೆ ಹೋಗಿದ್ದ ನನ್ನ ಹಸ್ಬೆಂಡ್ ಇನ್ನೂ ಮನೆಗ್ ಬಂದಿಲ್ಲ, ಅವ್ರ ಹೆಸರು ಶೇಖರ್, ನನ್ಗೆ ತ್ಯಾಗು ಅನ್ನೋ ವ್ಯಕ್ತಿ ಮೇಲೆ ಡೌಟ್ ಇದೆ ಅಂತ. ಇದನ್ನ ಕೇಳಿ ಒಬ್ರು ಪೊಲೀಸ್ ಹೇಳ್ತಾರೆ, ತ್ಯಾಗು ಬಡ್ಡಿಗೆ ದುಡ್ಡು ಕೊಡ್ತಾನೆ ಅಲ್ವಾ, ಅವನು ತುಂಬಾ ಜನರ ಸೈಟ್ಗೆ ಸಂಬಂಧಿಸಿದ ಪತ್ರಗಳನ್ನ ತಗೊಂಡು ಯಾಮರ್ಸ್ತಾ ಇದ್ದಾನೆ ಅಂತ. ಅಷ್ಟರಲ್ಲಿ ಚಿತ್ರದ ಹೀರೋ ಇಳಮಾರನ್ ಬರ್ತಾರೆ. ಇವರು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ತ್ಯಾಗು ಬಗ್ಗೆ ಹೇಳಿದ್ದನ್ನ ಕೇಳಿ ಯಾರವನು ಅಂತ ಕೇಳ್ತಾರೆ. ಆಗ ಈ ಪೊಲೀಸ್ ಹೇಳ್ತಾರೆ, ಸರ್, ತ್ಯಾಗು ಕೇವಲ ಬಡ್ಡಿಗೆ ದುಡ್ಡು ಮಾತ್ರ ಕೊಡೋದಿಲ್ಲ, ಬೇರೆಯವರ ಆಸ್ತಿಯನ್ನ ಹೊಡೆಯೋದ್ರಲ್ಲಿ ಎತ್ತಿದ ಕೈ, ಅವನಿಗೆ ಪೊಲಿಟಿಕಲ್ ಸಪೋರ್ಟ್ ಇದೆ ಅಂತ. ಈಗ ಇಳಮಾರನ್ ಶಕುಂತಲಾ ಹತ್ರ ಯಾಕೆ ನಿಮ್ಗೆ ತ್ಯಾಗು ಮೇಲೆ ಡೌಟ್ ಅಂತ ಕೇಳಿದಾಗ ಶಕುಂತಲಾ ಹೇಳ್ತಾರೆ, ಮಗಳು ಮದ್ವೆಗೋಸ್ಕರ ಒಬ್ಬ ವ್ಯಕ್ತಿ ಹತ್ರ 7 ಲಕ್ಷ ಸಾಲ ತಗೊಂಡಿದ್ವಿ, ಆದ್ರೆ ಸೆಕೆಂಡ್ ಲಾಕ್ಡೌನ್ ಬಂದಿದ್ರಿಂದ ಸರಿಯಾದ ಸಮಯಕ್ಕೆ ಸಾಲ ತೀರ್ಸೋದಕ್ಕೆ ಆಗ್ಲಿಲ್ಲ. ಹೀಗಿರುವಾಗ ಸಾಲ ಕೊಟ್ಟಿದ್ದ ವ್ಯಕ್ತಿ ವಾರ್ನಿಂಗ್ ಕೊಟ್ಟು ಹೋದ, ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂನು ಕೇಳೇ ಇಲ್ಲ. ಹೀಗಿರುವಾಗ ಒಂದಿನ ನಮ್ಗೆ ಸಾಲ ಕೊಟ್ಟಿದ್ದ ವ್ಯಕ್ತಿ ತ್ಯಾಗು ಜೊತೆ ನಮ್ ಮನೆಗ್ ಬಂದು ಹೇಳೋ ಡೇಟ್ ಒಳಗಡೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮ್ ಹೆಸರಲ್ಲಿ ಇರೋ ಸೈಟ್ ಗೆ ಸಂಬಂಧಿಸಿದ ಪತ್ರಕ್ಕೆ ಸೈನ್ ಹಾಕಿ ಕೊಡಿ, ದುಡ್ಡು ಕೊಟ್ಮೇಲೆ ಈ ಪತ್ರ ನಿಮ್ ಕೈ ಸೇರುತ್ತೆ, ಒಪ್ಪಿಲ್ಲ ಅಂದ್ರೆ ನಿಮ್ ಮಗಳನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿದ್ರಿಂದ ಬೇರೆ ಆಪ್ಷನ್ ಇಲ್ದೆ ನಮ್ ಜಾಗದ ಪತ್ರಕ್ಕೆ ಸೈನ್ ಹಾಕಿ ಕೊಟ್ವಿ. ನಾಳೆ ಅವರು ನಮ್ಗೆ ಕೊಟ್ಟಿದ್ದ ಸಮಯ ಮುಕ್ತಾಯ ಆಗುತ್ತೆ, ಅದಕ್ಕೆ ಬ್ಯಾಂಕ್ ನಲ್ಲಿ ಇರುವ ಸ್ವಲ್ಪ ಹಣ ಜೊತೆಗೆ ಒಂದ್ ಕಡೆ 5 ಲಕ್ಷ ಚೀಟಿ ಕಟ್ಟಿದ್ವಿ. ಬ್ಯಾಂಕ್ ನಲ್ಲಿ ಇರುವ ಹಣ ಹಾಗೂ 5 ಲಕ್ಷ ಚೀಟಿ ಕಟ್ಟಿದ್ದ ಹಣ ಸೇರಿ ಒಟ್ಟು 8 ಲಕ್ಷ ದುಡ್ಡನ್ನ ಕೊಟ್ಟು ನಮ್ ಜಾಗದ ಪತ್ರನ ತರೋದಕ್ಕೆ ನನ್ನ ಹಸ್ಬೆಂಡ್ ಬೆಳಗ್ಗೆ ಹೋಗಿದ್ರು, ಆದ್ರೆ ಇನ್ನೂ ಮನೆಗ್ ಬಂದಿಲ್ಲ. ಒಂದ್ಸಲ ಕಾಲ್ ಮಾಡಿದ್ರು, ತ್ಯಾಗು 4:30ಕ್ಕೆ ಬಂದು ದುಡ್ಡು ಕೊಟ್ಟು ಪತ್ರ ತಗೊಂಡು ಹೋಗೋದಕ್ಕೆ ಹೇಳಿದ್ರು ಅಂತ. 6 ಗಂಟೆಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬರ್ತಾ ಇತ್ತು. ಸರಿ, ನೀವು ಕಂಪ್ಲೇಂಟ್ ಕೊಟ್ಟು ಹೋಗಿ, ನಾವು ಎಂಕ್ವೈರಿ ಮಾಡ್ತೀವಿ ಅಂತ. ಇಳಮಾರನ್ ಎಸ್ಐಗೆ ಹೇಳ್ತಾರೆ, ಶೇಖರ್ ಶಕುಂತಲಾಗೆ ಕಾಲ್ ಮಾಡಿದ ನಂತರ ಯಾವ ಟವರ್ ಲೊಕೇಶನ್ ನಲ್ಲಿ ರೇಂಜ್ ಕಟ್ಟಾಯ್ತು ಮತ್ತೆ ಯಾವ ಟವರ್ ಲೊಕೇಶನ್ ನಲ್ಲಿ ಆನ್ ಆಯ್ತು ಅಂತ ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ತ್ಯಾಗು ಯಾರೋ ಒಬ್ಬ ವ್ಯಕ್ತಿಗೆ ಟಾರ್ಚರ್ ಮಾಡ್ತಾ ಇರುವಾಗ ಸ್ಪಾಟ್ ಗೆ ಬಂದ ಇಳಮಾರನ್ ಅವ್ರಿಗೆಲ್ಲ ಸರಿಯಾಗಿ ಹೊಡೆದು ತ್ಯಾಗುನ ಕೇಳ್ತಾರೆ, ಶೇಖರ್ ಎಲ್ಲಿ ಅಂತ. ಆದ್ರೆ ತ್ಯಾಗು ಸರಿಯಾಗಿ ಆನ್ಸರ್ ಮಾಡ್ತಾನೆ ಇಲ್ಲ. ತ್ಯಾಗುಗೆ MLA ಸಪೋರ್ಟ್ ಇರೋದ್ರಿಂದ MLA ಇಳಮಾರನ್ಗೆ ಕಾಲ್ ಮಾಡಿ ಅವನ್ ಮೇಲೆ ಕೈ ಮಾಡಬೇಡ ಅಂತ ಹೇಳಿದ್ದಾರೆ. ಆದ್ರೆ ಇಳಮಾರನ್ ಸರಿ ಅಂತ ಹೇಳಿ ಸೀಕ್ರೆಟ್ ಆಗಿ ತ್ಯಾಗುನ ಅರೆಸ್ಟ್ ಮಾಡ್ತಾರೆ. ತ್ಯಾಗು ಸೇರಿದಂತೆ ಅವನ್ ಕಡೆಯವ್ರ ಕಾಲ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ಈಗ ಇಳಮಾರನ್ ತ್ಯಾಗುನ ಕೇಳ್ತಾರೆ, ಮರ್ಯಾದೆಯಾಗಿ ನಿಜ ಹೇಳಿದ್ರೆ ಒಳ್ಳೇದು, ನಿನ್ನೆ ಸಂಜೆ 4:30ಕ್ಕೆ ನಿನ್ನ ಮೀಟ್ ಆಗೋದಕ್ಕೆ ಶೇಖರ್ ಹಣ ಸಮೇತ ಬಂದಿದ್ದಾರೆ, ಆದ್ರೆ ಅವರು ಇನ್ನು ಮನೆಗೆ ರಿಟರ್ನ್ ಬಂದಿಲ್ಲ, ಶೇಖರ್ಗೆ ಏನಾಯ್ತು ಅಂತ. ಅದಕ್ಕೆ ತ್ಯಾಗು ಹೇಳ್ತಾರೆ, ಗೊತ್ತಿಲ್ಲ, ನಾನು ಅವ್ರನ್ನ ನೋಡಿಲ್ಲ ಅಂತ. ಒಬ್ಬ ವ್ಯಕ್ತಿ ಅವನ ಆಸ್ತಿ ಪತ್ರನ ನಿನ್ಗೆ ಕೊಟ್ಟು ದುಡ್ಡು ಕೇಳ್ತಾನೆ ಅಂದ್ರೆ ಅವನು ಕಷ್ಟದಲ್ಲಿ ಇದ್ದಾನೆ ಅಂತ ಅರ್ಥ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅವ್ರ ಜಾಗ ಆಸ್ತಿಯನ್ನೆಲ್ಲ ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದೀಯ ಅಲ್ವಾ, ನಿನ್ನ ಸುಮ್ನೆ ಬಿಡಲ್ಲ ಅಂತ. ನನ್ಗೆ MLA ಸಪೋರ್ಟ್ ಇದೆ, ನಾನು ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾರೆ. ನಿನ್ನಿಂದ ಏನ್ ಕಿತ್ಕೊಳ್ಳೋದಕ್ಕೆ ಆಗುತ್ತೋ ನಾನು ನೋಡ್ತೀನಿ ಅಂತ. ಕಟ್ ಮಾಡಿದ್ರೆ ತ್ಯಾಗು ಕಡೆಯವ್ರಿಗೆ ಚಾರ್ಜ್ ಮಾಡಿ ಕೇಳಿದಾಗ ಅವರು ಹೇಳೋ ಪ್ರಕಾರ ಶೇಖರ್ ತ್ಯಾಗು ಅವ್ರಿಗೆ ಕಾಲ್ ಮಾಡಿ ನಾಳೆ ನಮ್ಮ ಅಗ್ರಿಮೆಂಟ್ ಮುಗಿಯುತ್ತೆ, ಅದಕ್ಕೆ ಹಣ ಕೊಟ್ಟು ಪತ್ರ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ತ್ಯಾಗು 4:30ಕ್ಕೆ ನನ್ಗೆ ಕಾಲ್ ಮಾಡು, ಎಲ್ಲಿಗೆ ಬರ್ಬೇಕು ಅಂತ ಹೇಳ್ತೀನಿ, ಅಲ್ಲಿಗೆ ಬಂದು ದುಡ್ಡು ಕೊಟ್ಟು ನಿನ್ ಪತ್ರ ತಗೊಂಡು ಹೋಗು ಅಂತ ಹೇಳಿದ್ದಾರೆ. ಇದನ್ನ ಕೇಳಿ MLA, ನನ್ಗೆ ಆ ಜಾಗ ಬೇಕು, ನೀನು ಅವನ ಹತ್ರ ದುಡ್ಡು ತಗೊಂಡು ಪತ್ರ ಅವನಿಗೆ ಕೊಟ್ರೆ ನಾನೇನ್ ಮಾಡ್ಲಿ ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಶೇಖರ್ಗೆ ಯಾಮರ್ಸಿ ಆ ಜಾಗ ನಿಮ್ಗೆ ಕೊಡ್ಸೋ ಜವಾಬ್ದಾರಿ ನಂದು ಅಂತ ತ್ಯಾಗು ಹೇಳಿದ್ದಾರೆ. ಇಷ್ಟೇ ನಮ್ಗೆ ಗೊತ್ತಿರೋದು ಅಂತ ತ್ಯಾಗು ಕಡೆಯವರು ಪೊಲೀಸರಿಗೆ ಹೇಳ್ತಾರೆ. ಕಟ್ ಮಾಡಿದ್ರೆ ಇಳಮಾರನ್ ಅಯ್ಯಪ್ಪನ್ ಅನ್ನೋ ವ್ಯಕ್ತಿನ ಎಂಕ್ವೈರಿ ಮಾಡ್ತಾರೆ. ಇವ್ರ ಹತ್ರನೇ ಶಕುಂತಲಾ ಹಾಗೂ ಶೇಖರ್ ಚೀಟಿ ಕಟ್ತಾ ಇದ್ರು. ಅಯ್ಯಪ್ಪನ್ ಹೇಳೋ ಪ್ರಕಾರ ಶೇಖರ್ ನಿನ್ನೆ ಮಧ್ಯಾಹ್ನ ಬಂದು ದುಡ್ಡು ತಗೊಂಡು ಹೋಗಿದ್ದಾರೆ. ಈ ಕಡೆ SI ಬ್ಯಾಂಕ್ ನಲ್ಲಿ ವಿಚಾರಿಸಿ ಇಳಮಾರನ್ಗೆ ಕಾಲ್ ಮಾಡಿ ಹೇಳ್ತಾರೆ, ಶಕುಂತಲಾ ಹೇಳಿದ್ದು ನಿಜ, ಬ್ಯಾಂಕ್ ನಲ್ಲಿ 3 ಲಕ್ಷ ತಗೊಂಡಿದ್ದಾರೆ ಅಂತ. ಶೇಖರ್ಗೆ ಫೋಟೋ ಸ್ಟುಡಿಯೋ ಇದೆ, ಅಲ್ಲೇ ಅವರ ಸ್ಕೂಟಿ ಪಾರ್ಕಿಂಗ್ ಆಗಿದೆ, ಪಕ್ಕದಲ್ಲಿ ಒಂದು ಟೀ ಶಾಪ್ ಇದೆ. ಅವ್ರ ಹತ್ರ ಎಂಕ್ವೈರಿ ಮಾಡಿದಾಗ ಅವರು ಹೇಳೋ ಪ್ರಕಾರ ನಿನ್ನೆಯಿಂದ ಶೇಖರ್ ಅವರ ಸ್ಟುಡಿಯೋ ಕ್ಲೋಸ್ ಆಗಿದೆ,
ನಿನ್ನೆ ಮಧ್ಯಾಹ್ನ ಬಂದಿದ್ರು. ಅವ್ರ ಫ್ರೆಂಡ್ ಯೋಗಿ ಜೊತೆ ಇಲ್ಲೇ ಮಾತಾಡ್ತಾ ಇದ್ರು. ಯೋಗಿ ಶೇಖರ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಫಸ್ಟ್ ಶೇವಿಂಗ್ ಮಾಡು, ತುಂಬಾ ಕೆಟ್ಟದಾಗ ಕಾಣ್ತಾ ಇದ್ದೀಯಾ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಕ್ಕದಲ್ಲಿದ್ದ ಸಲೂನ್ಗೆ ಹೋಗಿ ಎಂಕ್ವೈರಿ ಮಾಡ್ತಾರೆ. ಪಕ್ಕದಲ್ಲಿರೋ ಸ್ಟುಡಿಯೋ ಕ್ಲೋಸ್ ಆಗಿದೆ, ಎಲ್ಲಿಗೆ ಹೋಗಿದ್ದಾರೆ ಅಂತ. ಎಲ್ಲಾದ್ರೂ ಹೊರಗಡೆ ಹೋಗಿರ್ಬೋದು, ವೆಯ್ಟ್ ಮಾಡಿ ಅಂತ ಸಲೂನ್ ಶಾಪ್ ಅವನು ಹೇಳಿದ್ದಾನೆ. ಹೌದಾ, ಮತ್ತೆ ಸ್ಕೂಟಿ ಹೊರಗಡೆನೆ ಇದೆ ಅಲ್ವಾ, ಮತ್ತೆ ಹೇಗೆ ಹೊರಗಡೆ ಹೋದ್ರು ಅಂತ. ಸರ್, ಅವ್ರು ಎಲ್ಲಿಗಾದ್ರೂ ಹೋದ್ರೆ ಶಾಪ್ ನ ಕ್ಲೋಸ್ ಮಾಡಿನೇ ಹೋಗ್ತಾರೆ ಅಂತ. ನೀನು ಯಾವಾಗ ಅವ್ರನ್ನ ನೋಡ್ದೆ? ನಿನ್ನೆ ನೋಡ್ದೆ, ಇಲ್ಲಿಗ್ ಬಂದು ಶೇವಿಂಗ್ ಮಾಡ್ಕೊಂಡು ಹೋದ್ರು ಅಂತ. ಈಗ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಶೇಖರ್ ಫೋನ್ ಅಲ್ಲಿ ಮಾತಾಡ್ತಾ ಶಾಪ್ಗೆ ಬಂದು ಶೇವಿಂಗ್ ಆದ್ಮೇಲೆ ಯಾರೋ ಕಾಲ್ ಮಾಡಿ 4:30ಕ್ಕೆ ಬಾ ಅಂತ ಹೇಳಿದ್ರಿಂದ ಕಾರ್ ಹತ್ತಿ ಹೋದ್ರು ಅಂತ. ಕಾರ್ ನಂಬರ್ ನೋಡ್ದ, ನಂಬರ್ ಗೊತ್ತಿಲ್ಲ, ಅದು ಸ್ಕಾರ್ಪಿಯೋ. ಅದ್ರ ಹಿಂದೆ ಶಿವಲಿಂಗ ಇರೋ ಸ್ಟಿಕ್ಕರ್ ಇತ್ತು ಅಂತ. ಸರಿ, ಆ ಗಾಡಿನ ಮತ್ತೊಮ್ಮೆ ನೋಡಿದ್ರೆ ನನ್ಗೆ ಇನ್ಫಾರ್ಮ್ ಮಾಡು. ನಿನ್ ಹೆಸರೇನು? ವಿನಾಯಕ್. ಶೇಖರ್ ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ. ಕೊನೆಯದಾಗಿ ಈ ನಂಬರ್ ಇಂದ ಶೇಖರ್ ಫೋನ್ಗೆ ಕಾಲ್ ಬಂದಿದೆ. ಈಗ ಆ ನಂಬರ್ ಸ್ವಿಚ್ ಆಫ್. SI ಹೇಳ್ತಾರೆ, ಶಕುಂತಲಾ ಹೇಳಿದ ಪ್ರಕಾರ ಅವ್ರು ಮತ್ತೆ ಶೇಖರ್ಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬಂದಿದೆ. ಆ ನಂಬರ್ ನ ಟ್ರೇಸ್ ಔಟ್ ಮಾಡಿ ನೋಡಿದಾಗ ಆ ಲೊಕೇಶನ್ ಒಂದು ಕ್ರಷರ್ ಇರೋ ಏರಿಯಾನ ತೋರಿಸ್ತಾ ಇದೆ. ಆ ಕ್ರಷರ್ ತ್ಯಾಗು ಅವರಿಗೆ ಸೇರಿದ್ದು ಅಂತ. ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಇಲ್ದೆ ತ್ಯಾಗುನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಲ್ಲ ಅಂತ. ಅಷ್ಟರಲ್ಲಿ ತ್ಯಾಗು ಅವ್ರ ತಮ್ಮ ಸ್ಟೇಷನ್ಗೆ ಲಾಯರ್ ಜೊತೆ ಬಂದು ನಮ್ಮ ಅಣ್ಣನ್ನ ಅರೆಸ್ಟ್ ಮಾಡಿದ್ದೀರಾ ಅಲ್ವಾ, ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಪೊಲೀಸರು ನಾವು ಅರೆಸ್ಟ್ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಟ್ ಮಾಡಿದ್ರೆ ಶೇಖರ್ ಅವರ ಫೋನ್ ಆನ್ ಆಗಿದೆ ಅಂತ ಗೊತ್ತಾಗುತ್ತೆ. ಆನ್ ಆಗಿರೋ ಫೋನ್ ಶೇಖರ್ದೆ, ಆದ್ರೆ ನಂಬರ್ ಬೇರೆ ಅವ್ರದ್ದು. ಆ ನಂಬರ್ ಮಂಜುಳಾ ಅನ್ನೋ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ಕಟ್ ಮಾಡಿದ್ರೆ ಶೇಖರ್ ಫೋನ್ ಇರೋ ಏರಿಯಾನ ಕಂಡು ಹಿಡಿದು ಮಂಜುಳಾನ ಎಂಕ್ವೈರಿ ಮಾಡಿದಾಗ ಗೊತ್ತಾಗೋದು ಏನಂದ್ರೆ, ಇವತ್ತು ಬೆಳಿಗ್ಗೆ ನನ್ನ ಹಸ್ಬೆಂಡ್ ಈ ಫೋನ್ ತಂದು ಕೊಟ್ರು, ಆ ಫೋನ್ಗೆ ನನ್ ಸಿಮ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಇವ್ರ ಹಸ್ಬೆಂಡ್ ಹೆಸರು ಭಾಸ್ಕರ್, ಅಂದ್ರೆ ತ್ಯಾಗು ಅವ್ರ ತಮ್ಮ. ಅವನಿಗೆ ಸರಿಯಾಗಿ ಚಾರ್ಜ್ ಮಾಡಿ ಎಂಕ್ವೈರಿ ಮಾಡಿದಾಗ ಭಾಸ್ಕರ್ ಹೇಳ್ತಾನೆ, ನೀವು ತ್ಯಾಗುನ ಅರೆಸ್ಟ್ ಮಾಡ್ತೀರಾ ಅನ್ಕೊಂಡು ನಾನೇ MLAಗೆ ಹೇಳ್ದೆ. MLA ನಿಮ್ಗೆ ಕಾಲ್ ಮಾಡಿ ಹೇಳಿದ್ರೆ ಖಂಡಿತ ತ್ಯಾಗುನ ರಿಲೀಸ್ ಮಾಡ್ತೀರಾ ಅಂತ ಅನ್ಕೊಂಡು ಕ್ರಷರ್ ಇರೋ ಏರಿಯಾಗೆ ಹೋದೆ. ಅಲ್ಲಿ ತ್ಯಾಗು ಇರ್ಲಿಲ್ಲ. ಬೆಳಗ್ಗೆವರೆಗೂ ಅಲ್ಲೇ ನಿದ್ದೆ ಮಾಡ್ದೆ. ಬೆಳಗ್ಗೆ ಎದ್ದು ಅಲ್ಲಿಂದ ಹೊರಡುವಾಗ ಆ ಫೋನ್ ಸಿಕ್ತು. ಅದ್ರಲ್ಲಿದ್ದ ಸಿಮ್ ನ ಬಿಸಾಡಿ ಫೋನ್ ತಗೊಂಡೋಗಿ ನನ್ ವೈಫ್ ಕೈಲಿ ಕೊಟ್ಟೆ ಅಂತ. ಶೇಖರ್ ಹೋಗಿದ್ದ ಕಾರ್ ನಲ್ಲಿ ಶಿವಲಿಂಗ ಇರೋ ಸ್ಟಿಕ್ಕರ್ ಇದೆ ಅಂತ ಸಲೂನ್ ಶಾಪ್ ಓನರ್ ವಿನಾಯಕ್ ಹೇಳಿದ್ರು. ಶೇಖರ್ ಫೋನ್ ಕೊನೆಯದಾಗಿ ಸ್ವಿಚ್ ಆಫ್ ಆಗಿರೋದು ತ್ಯಾಗುಗೆ ಸ್ವಂತ ಆಗಿರೋ ಕ್ರಷರ್ ಇರೋ ಏರಿಯಾದಲ್ಲಿ. ಶೇಖರ್ಗೆ ಕೊನೆಯದಾಗಿ 1:45ಕ್ಕೆ ಕಾಲ್ ಬಂದಿದೆ. ಈಗ ಆ ನಂಬರ್ ಸ್ವಿಚ್ ಆಫ್. ಸೊ ಇಲಮಾರನ್ಗೆ ತಲೆ ಕೆಟ್ಟು ಹೋಗ್ತಿದೆ, ಯಾವ್ದೇ ಲೀಡ್ ಸಿಗ್ತಾನೆ ಇಲ್ವಲ್ಲ ಅಂತ. ಈಗ SI ಒಂದು ವಿಷಯ ಹೇಳ್ತಾರೆ. ಸರ್, ಶೇಖರ್ ಅವ್ರ ಜಾಗನ MLA ಅಳಿಯನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ತನ್ನ ಜಾಗದ ಪತ್ರನ ತಗೊಂಡು ಅವ್ರಿಗೆ ಕೊಡ್ಬೇಕಾಗಿರೋ 8 ಲಕ್ಷ ಹಣ ಕೊಡೋದಕ್ಕೆ ಶೇಖರ್ ಹೋಗಿದ್ದಾರೆ. ಶೇಖರ್ಗೆ ಇನ್ಮೇಲೆ ಆ ಜಾಗ ನಿಂದಲ್ಲ ಅಂತ ಹೇಳಿರ್ಬೋದು. ಇದಕ್ಕೆ ಹೇಗೂ ಶೇಖರ್ ಒಪ್ಪಿರೋದಿಲ್ಲ. ಇದರಿಂದ ಟ್ರಿಗರ್ ಆಗಿದ್ದ ತ್ಯಾಗು ಅಂಡ್ ಟೀಮ್ ಶೇಖರ್ನ ಕೊಲೆ ಮಾಡಿರ್ಬೋದು, ಇಲ್ಲ ಅಂದ್ರೆ ಎಲ್ಲಾದ್ರೂ ಹೈಡ್ ಮಾಡಿ ಇಟ್ಟಿರ್ಬೋದು ಅಂತ. ಹಾಗೆ ಇನ್ನೊಬ್ರು ಪೊಲೀಸ್ ಹೇಳ್ತಾರೆ, ನನ್ಗೆ ಗೊತ್ತಿರೋವರೆಗೂ ಶೇಖರ್ನ ಬಚ್ಚಿಟ್ಟಿರೋ ಸಾಧ್ಯತೆ ಕಮ್ಮಿ ಅಂತ. ಕಟ್ ಮಾಡಿದ್ರೆ ಎಳ್ನೀರ್ ಕೀಳೋದಕ್ಕೆ ಬಂದಿದ್ದ ವ್ಯಕ್ತಿ ಯಾವ್ದೋ ಡೆಡ್ ಬಾಡಿ ನೋಡಿ ಹೆದರ್ತಾ ಇದ್ದಾರೆ. ವಿಷಯ ಗೊತ್ತಾಗಿದ್ರಿಂದ ಪೊಲೀಸರು ಸ್ಪಾಟ್ಗೆ ಬರ್ತಾರೆ. ಈ ಹುಡುಗಿ ಮುಖಕ್ಕೆ ಕವರ್ ಸುತ್ತಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಸರ್ಜರಿಗೋಸ್ಕರ ಯೂಸ್ ಮಾಡುವ ಗ್ಲೌಸ್ ಅಂಡ್ ಮಾಸ್ಕ್ ಎಲ್ಲ ಸ್ಪಾಟ್ ನಲ್ಲಿ ಸಿಕ್ಕಿದೆ. ಆ ಹುಡುಗಿ ಪೇರೆಂಟ್ಸ್ ಗೆ ವಿಷಯ ಗೊತ್ತಾಗಿದ್ರಿಂದ ಸ್ಪಾಟ್ ಗೆ ಬಂದು ಅಳ್ತಾ ಇದ್ದಾರೆ. ಈ ಹುಡುಗಿ ತಂದೆನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಈ ಹುಡುಗಿ ಹೆಸರು ಪಾರ್ವತಿ. ಹ್ಯಾಪಿಯಾಗಿನೇ ಇದ್ರು. ಪಾರ್ವತಿ ಸಿಟಿಲಿ ಇರುವ ಜ್ಯುವೆಲ್ರಿ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಯಾವಾಗ್ಲೂ ರಾತ್ರಿ 11 ಗಂಟೆ ಒಳಗಡೆ ಮನೆಗೆ ಬರ್ತಾ ಇದ್ಲಂತೆ. ಆದ್ರೆ ನಿನ್ನೆ ರಾತ್ರಿ ಬಂದೇ ಇಲ್ಲ. ಸ್ಕೂಟಿ ಸ್ಟ್ಯಾಂಡ್ ಗೆ ಹೋಗಿ ನೋಡಿದ್ದಾರೆ. ಅಲ್ಲಿ ಪಾರ್ವತಿ ಯೂಸ್ ಮಾಡ್ತಿದ್ದ ಸ್ಕೂಟಿ ಇದೆ. ಡೈಲಿ ಇಲ್ಲೇ ಪಾರ್ಕಿಂಗ್ ಮಾಡಿ ಇಲ್ಲಿಂದ ಸಿಟಿಗೆ ಬಸ್ ನಲ್ಲಿ ಹೋಗ್ತಿದ್ಲು. ಬೆಳಗ್ಗೆ ಇವರಿಗೆ ಒಂದು ಕಾಲ್ ಬಂದಿದೆ, ಹೀಗೆ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಬಾಡಿನ ಐಡೆಂಟಿಫೈ ಮಾಡೋದಕ್ಕೆ ಬನ್ನಿ ಅಂತ. ಕಟ್ ಮಾಡಿದ್ರೆ ಸ್ಕೂಟಿ ಸ್ಟ್ಯಾಂಡ್ ನಲ್ಲಿ ಇನ್ಚಾರ್ಜ್ ಆಗಿದ್ದ ವ್ಯಕ್ತಿನ ಎಂಕ್ವೈರಿ ಮಾಡಿದಾಗ ಅವನು ಹೇಳ್ತಾನೆ, ನಿನ್ನೆ ಸಂಜೆ ಪಾರ್ವತಿ ಬರುವಾಗ ಅವಳು ಸ್ಕೂಟಿ ಪಂಚರ್ ಆಗಿತ್ತು. ಆ ಸಮಯಕ್ಕೆ ಯಾವುದೇ ಬಸ್ ಇರ್ಲಿಲ್ಲ, ಅದಕ್ಕೆ ಒಂದು ಆಟೋ ಹತ್ಸಿ ಕಳಿಸ್ದೆ ಅಂತ. ನೆಕ್ಸ್ಟ್ ಆಟೋ ಡ್ರೈವರ್ ನ ಎಂಕ್ವೈರಿ ಮಾಡ್ತಾರೆ, ನೀನೇ ಅವಳನ್ನ ಕೊಲೆ ಮಾಡಿದ್ಯಾ ಅಲ್ವಾ ಅಂತ. ಅದಕ್ಕೆ ಡ್ರೈವರ್ ಹೇಳ್ತಾನೆ, ಸರ್, ನಾನು ಕೊಲೆ ಮಾಡಿಲ್ಲ. ಈಗ ಡ್ರೈವರ್ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಆಟೋ ಹತ್ತಿದ್ದ ಪಾರ್ವತಿನ ಕರ್ಕೊಂಡು ಹೋಗುವಾಗ ಪಾರ್ವತಿ ಹೇಳ್ತಾಳೆ, ಸ್ವಲ್ಪ ಗಾಡಿ ನಿಲ್ಸಿ, ಅಲ್ಲಿ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ಬೇಕು. ಡೈಲಿ ರಾತ್ರಿ ಇದೇ ರೂಟ್ ನಲ್ಲೇ ಹೋಗ್ತಿದ್ದೆ. ಸ್ಟಾರ್ಟಿಂಗ್ ನಲ್ಲಿ ಬೊಗಳ್ತಾ ಇತ್ತು. ಒಂದಿನ ಬಿಸ್ಕೆಟ್ ಹಾಕದ್ಮೇಲೆ ಡೈಲಿ ನಾನ್ ಬರೋದನ್ನೇ ಕಾಯ್ತಾ ಇರುತ್ತೆ ಅಂತ. ನೋಡಿದ್ರೆ ಅಲ್ಲಿ ಬೇರೆ ಯಾರೋ ವ್ಯಕ್ತಿ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾ ಇದ್ದಾನೆ. ಗಾಡಿ ನಿಲ್ಸೋದಕ್ಕೆ ಹೇಳಿ ಏನ್ ಹಾಕ್ತಾ ಇದ್ದೀರಾ ಅಂತ ಕೇಳಿದಾಗ ನಾಯಿಗಳಿಗೆ ಮಾಂಸ ಹಾಕ್ತಾ ಇದ್ದೀನಿ ಅಂತ.
ಹಸಿ ಮಾಂಸ ಹಾಕಿದ್ರೆ ನಾಯಿಗಳು ಡೇಂಜರಸ್ ಆಗೋ ಸಾಧ್ಯತೆ ಇದೆ ಅಲ್ವಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ನಾನು ಮಾಂಸದ ಅಂಗಡಿ ಇಟ್ಟಿದ್ದೀನಿ, ಆರ್ಡರ್ ಕ್ಯಾನ್ಸಲ್ ಆಗೋಯ್ತು, ಅದಕ್ಕೆ ಉಳ್ದಿರೋ ಮಾಂಸನ ನಾಯಿಗಳಿಗೆ ಹಾಕ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಪಾರ್ವತಿ ಹೇಳಿದ್ದ ಸ್ಪಾಟ್ ನಲ್ಲೇ ಡ್ರಾಪ್ ಮಾಡಿದ್ದಾನೆ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಪಾರ್ವತಿ ಮನೆ ಇದೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಆ ವ್ಯಕ್ತಿ ನಾಯಿಗಳಿಗೆ ಮಾಂಸ ಹಾಕಿದ್ದ ಸ್ಪಾಟ್ ಗೆ ಬರ್ತಾರೆ. ಪಾರ್ವತಿ ಮನೆ ಪಕ್ಕದಲ್ಲೇ ಇಳ್ದಿದ್ದಾಳೆ, ಆದ್ರೆ ಮನೆಗೆ ಹೋಗಿಲ್ಲ. ಆಟೋ ಡ್ರೈವರ್ ಹತ್ರ ಆ ಮಾಂಸ ಹಾಕ್ತಾ ಇದ್ದ ವ್ಯಕ್ತಿ ಹೇಗಿದ್ದ ಅಂತ ಕೇಳಿದಾಗ ರಾತ್ರಿ ಸಮಯ ಸರಿಯಾಗಿ ಮುಖ ಕಾಣ್ಲಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ SI ಗೆ ಕಾಲ್ ಮಾಡಿ ನಮ್ಮ ಸರೌಂಡಿಂಗ್ ಏರಿಯಾದಲ್ಲಿ ಇರುವ ಕೋಳಿ ಮಾಂಸದ ಅಂಗಡಿಯಲ್ಲಿ ನಿನ್ನೆ ಆರ್ಡರ್ ಯಾವ್ದಾದ್ರು ಕ್ಯಾನ್ಸಲ್ ಆಗಿದೆಯಾ ಚೆಕ್ ಮಾಡಿ ಅಂತ ಹೇಳ್ತಾರೆ. ಇನ್ ಕೇಸ್ ಆರ್ಡರ್ ಕ್ಯಾನ್ಸಲ್ ಆಗಿದ್ರೆ ಅಂಗಡಿಯವನ್ನ ಎಂಕ್ವೈರಿ ಮಾಡಿ ಅವನಿಂದ ಪಾರ್ವತಿ ಕೇಸ್ ನಲ್ಲಿ ಏನಾದ್ರೂ ಲೀಡ್ ಸಿಗ್ಬೋದು ಅಂತ. ಎಲ್ಲಾ ಶಾಪ್ ಗಳಲ್ಲಿ ಎಂಕ್ವೈರಿ ಮಾಡ್ತಾರೆ. ಒಬ್ಬ ಶಾಪ್ ಓನರ್ ಮೇಲೆ ಡೌಟ್ ಬಂದು ಅವನ್ನ ಎಂಕ್ವೈರಿ ಮಾಡ್ತಾರೆ, ಆದ್ರೆ ಯಾವುದೇ ಲೀಡ್ ಸಿಗೋದಿಲ್ಲ. ಒಂದು ಕಡೆ ಮಿಸ್ಟೀರಿಯಸ್ ಆಗಿ ಕಾಣೆಯಾಗಿರುವ ಶೇಖರ್, ಇನ್ನೊಂದು ಕಡೆ ಪಾರ್ವತಿನ ಕೊಲೆ ಮಾಡಿದ್ದು ಯಾರು, ಮೋಟಿವ್ ಏನು ಅಂತ ಗೊತ್ತಿಲ್ಲ. ಈಗ ಪಾರ್ವತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಗುತ್ತೆ. ಅದರಲ್ಲಿ ಪಾರ್ವತಿ ಸಾಯೋಕು ಮುಂಚೆ ಪ್ರೆಗ್ನೆಂಟ್ ಆಗಿದ್ಲು ಅನ್ನೋ ವಿಷಯ ಗೊತ್ತಾಗುತ್ತೆ. ಇದನ್ನ ನೋಡಿ ಪೊಲೀಸರಿಗೆ ಶಾಕ್ ಆಗುತ್ತೆ. ಮದ್ವೆಗೂ ಮುಂಚೆ ಹೇಗೆ ಪ್ರೆಗ್ನೆಂಟ್ ಆದ್ಲು ಅಂತ. ಮೇ ಬಿ ಪಾರ್ವತಿ ಯಾರನ್ನಾದ್ರೂ ಲವ್ ಮಾಡಿರ್ಬೋದು. ಲವ್ ಮಾಡಿದ ಹುಡುಗ ಯಾಮರ್ಸಿ ಕನ್ಸೀವ್ ಆಗಿದ್ದು ಸಮಸ್ಯೆ ಆಗ್ಬಾರ್ದು ಅಂತ ಕೊಲೆ ಮಾಡಿರ್ಬೋದು. ಫಸ್ಟ್ ಪಾರ್ವತಿ ಲವ್ ಮಾಡ್ತಿದ್ದ ಹುಡುಗನ್ನ ಕಂಡು ಹಿಡಿಬೇಕು ಅಂತ ಪಾರ್ವತಿ ಮುಖಕ್ಕೆ ಸುತ್ತಿದ್ದ ಕವರ್ ಚೆಕ್ ಮಾಡ್ತಾರೆ. ಇದನ್ನ ಹಾಸ್ಪಿಟಲ್ ನಲ್ಲಿ ಸರ್ಜರಿ ಆದ್ಮೇಲೆ ಮೆಡಿಕಲ್ ವೇಸ್ಟೇಜ್ ನ ಹಾಕೋದಕ್ಕೆ ಯೂಸ್ ಮಾಡ್ತಾರೆ. ಈ ಕೇಸ್ ನಲ್ಲಿ ಮುಖ್ಯವಾದ ಎವಿಡೆನ್ಸ್ ಇದೆ. ಪಾರ್ವತಿ ಮನೆ ಪಕ್ಕದಲ್ಲೇ ಇಳ್ದಿದ್ದಾಳೆ, ಮತ್ತೆ ಯಾಕೆ ತೆಂಗಿನ ತೋಟಕ್ಕೆ ಹೋದ್ಲು? ಈ ಕವರ್ ಹೇಗೆ ಆ ಸ್ಪಾಟ್ ಗೆ ಹೋಯ್ತು? ಫಸ್ಟ್ ಕವರ್ ನಲ್ಲಿ ಇರುವ ಬಾರ್ ಕೋಡ್ ನ ಸ್ಕ್ಯಾನ್ ಮಾಡಿ ಮ್ಯಾನುಫ್ಯಾಕ್ಚರರ್ ಡೀಟೇಲ್ ನ ಕಲೆಕ್ಟ್ ಮಾಡಿ ಇದನ್ನ ಈ ಸರೌಂಡಿಂಗ್ ಏರಿಯಾಗೆ ಎಲ್ಲೆಲ್ಲ ಸಪ್ಲೈ ಆಗಿದೆ ಅನ್ನೋದನ್ನ ಚೆಕ್ ಮಾಡಿ ಅಂತ. ನೆಕ್ಸ್ಟ್ ಪಾರ್ವತಿ ವರ್ಕ್ ಮಾಡ್ತಿದ್ದ ಜ್ಯುವೆಲರಿ ಶಾಪ್ ಓನರ್ ಹತ್ರ ಎಂಕ್ವೈರಿ ಮಾಡ್ತಾರೆ. ಪಾರ್ವತಿ ಯಾರನ್ನಾದ್ರೂ ಲವ್ ಮಾಡ್ತಿದ್ಲಾ ಅಂತ. ಶಾಪ್ ಓನರ್ ಹೇಳೋ ಪ್ರಕಾರ ಪಾರ್ವತಿ ಯಾರನ್ನಾದ್ರೂ ಲವ್ ಮಾಡ್ತಿದ್ರ ಇಲ್ವಾ ಅನ್ನೋದು ಗೊತ್ತಿಲ್ಲ, ಆದ್ರೆ ಒಬ್ಬ ಅವಳಿಗೆ ಲವ್ ಟಾರ್ಚರ್ ಮಾಡ್ತಿದ್ದ ಅಂತ ಹೇಳ್ತಾ ಇದ್ಲು. ಅವನ್ ಹೆಸರು ನಟರಾಜ್, ನಮ್ ಶಾಪ್ ನಲ್ಲೇ ಕೆಲಸ ಮಾಡ್ತಿದ್ದಾನೆ, ಆದ್ರೆ ಪಾರ್ವತಿ ತೀರ್ ಹೋದ್ಮೇಲೆ ಶಾಪ್ಗೆ ಬಂದೇ ಇಲ್ಲ ಅಂತ. ನೆಕ್ಸ್ಟ್ ನಟರಾಜ್ ಅಡ್ರೆಸ್ ಗೆ ಹೋಗಿ ನೋಡಿದ್ರೆ ಅವನು ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ಅವನ್ ರೂಮ್ ನಲ್ಲಿ ಪಾರ್ವತಿ ಫೋಟೋಗಳೇ ಇದೆ. ಮೇ ಬಿ ಇವನು ಸಿನ್ಸಿಯರ್ ಆಗಿ ಲವ್ ಮಾಡಿದ್ದಾನೆ ಅನ್ಸುತ್ತೆ. ಅದನ್ನ ಸರಿಯಾಗಿ ಹೇಳೋದಕ್ಕೆ ಬರ್ದೆ ಲವ್ ಟಾರ್ಚರ್ ಮಾಡಿದ್ದಾನೆ. ಅವಳು ಸತ್ತಿರೋ ವಿಷಯ ಗೊತ್ತಾಗಿ ಇವನು ಕೂಡ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿರ್ಬೋದು. ಪಾರ್ವತಿ ನಟರಾಜ್ ಲವ್ ನ ಎಕ್ಸೆಪ್ಟ್ ಮಾಡದೇ ಇರೋದಕ್ಕೆ ಇನ್ನೊಂದು ಕಾರಣ ಇರ್ಬೋದು. ಅಂದ್ರೆ ಪಾರ್ವತಿ ಬೇರೆ ಯಾರೋ ಒಬ್ಬನ್ನ ಲವ್ ಮಾಡಿದ್ದಾಳೆ, ಅದರಿಂದ ಕನ್ಸೀವ್ ಆಗಿದ್ದಾಳೆ ಅಂತ. ಕಟ್ ಮಾಡಿದ್ರೆ ಪಾರ್ವತಿ ಅವ್ರ ಅಮ್ಮ ನನ್ ಮಗಳನ್ನ ಕೊಲೆ ಮಾಡಿದ ವ್ಯಕ್ತಿನ ಸುಮ್ನೆ ಬಿಡ್ಬೇಡಿ ಅಂತ ಅಳ್ತಾ ಇದ್ದಾರೆ. ನೆಕ್ಸ್ಟ್ ಪಾರ್ವತಿ ತಂದೆ ಹತ್ರ ನಿಮ್ ಮಗಳು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ಲಾ ಅಂತ ಕೇಳಿದಾಗ ಅದಕ್ಕೆ ಇವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಹೋಗುವಾಗ ಒಂದು ಹುಡುಗಿ ಅಡ್ಡ ಬರ್ತಾಳೆ. ಪಾರ್ವತಿ ಅವ್ರ ತಂದೆ ನಿಜಾನ ಮರೆಮಾಚೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವಳು ಸಾಯೋಕೆ 3 ದಿನಗಳ ಹಿಂದೆ ನಾನು ಬಾತ್ರೂಮ್ಗೆ ಹೋಗೋದಕ್ಕೆ ಹೊರಗಡೆ ಬಂದಿದ್ದೆ. ಆಗ ಪಾರ್ವತಿ ಅವ್ರ ತಂದೆ ಹತ್ರ ನಾನು ಒಂದು ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು. ಆದ್ರೆ ಅವ್ರ ತಂದೆ ಅವನು ಬೇರೆ ಜಾತಿ ಹುಡುಗ, ಬೇಡ ಅಂತ ಗಲಾಟೆ ಮಾಡ್ತಾ ಇದ್ರು ಅಂತ. ಆ ಹುಡುಗ ಯಾರು ಗೊತ್ತಾ? ಅದಕ್ಕೆ ಇವಳು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಸೊ ಈಗ ಪಾರ್ವತಿ ತಂದೆನ ಕೂಡ ಸಸ್ಪೆಕ್ಟ್ ಲಿಸ್ಟ್ ನಲ್ಲಿ ಸೇರಿಸ್ತಾರೆ. ಈ ಕಡೆ ತ್ಯಾಗುನ ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟು ಶೇಖರ್ಗೆ ಏನ್ ಮಾಡಿದ್ರಿ ಅಂತ ಎಷ್ಟೇ ಕೇಳಿದ್ರುನು ಇವರು ಸರಿಯಾಗಿ ಆನ್ಸರ್ ಮಾಡ್ತಾನೆ ಇಲ್ಲ. ನಿನ್ ಗಾಡಿಲಿ ಶಿವಲಿಂಗನ್ ಸ್ಟಿಕ್ಕರ್ ಅಂಟಿಸಿರೋ ವಿಷಯ ನನ್ಗೆ ಗೊತ್ತು, ಅದೇ ಕಾರಣಲ್ಲೇ ಶೇಖರ್ ನಿನ್ನ ನೋಡೋದಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ಸಲೂನ್ ಶಾಪ್ ಅವನೇ ಐ ವಿಟ್ನೆಸ್. ಶೇಖರ್ ನ ಫೋನ್ ನಿನ್ ತಮ್ಮನ್ ವೈಫ್ ಹತ್ರನೇ ಇದೆ. MLAಗೆ ಶೇಖರ್ ಜಾಗದ ಮೇಲೆ ಒಂದು ಕಣ್ಣಿದೆ, ಅದಕ್ಕೋಸ್ಕರ ನೀನು ಏನ್ ಬೇಕಾದ್ರೂ ಮಾಡ್ತೀಯಾ ಅಂತ ನನ್ಗೆ ಗೊತ್ತು. ಅದಕ್ಕೆ ತ್ಯಾಗು ಹೇಳ್ತಾರೆ, ಒಂದು ವೇಳೆ ನಾನು ಶೇಖರ್ಗೆ ಏನಾದ್ರೂ ಮಾಡಿದ್ರೆ ನಾನೇ ಕೊಲೆ ಮಾಡಿದ್ದು, ನಿನ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಅಂತ ಹೇಳಿ ಹೋಗ್ತಿದ್ದೆ ಅಂತ. ಇವತ್ತು ನಿನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ, ಆಗ ಗೊತ್ತಾಗುತ್ತೆ ಅಂತ. ಈಗ ಒಬ್ರು ಪೊಲೀಸ್ ಇಲಾಮರನ್ಗೆ ಹೇಳ್ತಾರೆ, ಸರ್ ಪಾರ್ವತಿ ಕೇಸ್ ನಲ್ಲಿ ಸಿಕ್ಕಿದ್ದ ಪ್ಲಾಸ್ಟಿಕ್ ಕವರ್ ಬಗ್ಗೆ ಎಂಕ್ವೈರಿ ಮಾಡಿದ್ವಿ. ಅದನ್ನ ಮುಂಬೈನಲ್ಲಿ ಇರುವ ಒಂದು ಫಾರ್ಮಾ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅದನ್ನ ಮಧುರೈನಲ್ಲಿ ಇರುವ 3 ಡೀಲರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನೆಕ್ಸ್ಟ್ ತ್ಯಾಗು ವಿರುದ್ಧ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. MLA ಸ್ಪಾಟ್ಗೆ ಬಂದು ತ್ಯಾಗುನ ಯಾಕೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡದೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲಾಮರನ್ ಹೇಳ್ತಾರೆ, ನಿಮ್ಗೂ ತ್ಯಾಗು ಜೊತೆ ಇರೋ ಲಿಂಕ್ ಬಗ್ಗೆ ನನ್ಗೆ ಗೊತ್ತಿದೆ, ಅದಕ್ಕೆ ಬೇಕಾದ ಎವಿಡೆನ್ಸ್ ಕೂಡ ಇದೆ. ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ನಿಮ್ MLA ಪದವಿ ಹೋಗುತ್ತೆ, ಸುಮ್ನೆ ಇದ್ರೆ ನಿಮ್ಗೆ ಒಳ್ಳೇದು ಅಂತ ವಾರ್ನಿಂಗ್ ಕೊಡ್ತಾರೆ. ಪಾರ್ವತಿ ಕೇಸ್ ನಲ್ಲಿ ಸಿಕ್ಕಿದ್ದ ಕವರ್ ನ ಇಟ್ಕೊಂಡು ಅದು ಯಾವ ಶಾಪ್ಗೆ ಸೇರಿದ್ದು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ನಲ್ಲಿ ತ್ಯಾಗುನ ಇಲಾಮರನ್ ಸಿಕ್ಸಿದ್ದಾರೆ. ಅದಕ್ಕೆ ತ್ಯಾಗು ಇಲಾಮರನ್ಗೆ ಹೆದರ್ಸ್ತಾ ಇದ್ದಾರೆ, ನಿನ್ನ ಸುಮ್ನೆ ಬಿಡಲ್ಲ ಅಂತ.
ಎರಡು ಶಾಪ್ ನಲ್ಲಿ ಚೆಕ್ ಮಾಡಿದಾಗ ಆ ಬಾರ್ ಕೋಡ್ ಮ್ಯಾಚ್ ಆಗ್ತಾ ಇಲ್ಲ. ಈ ಶಾಪ್ ನಲ್ಲಿ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಈ ಕವರ್ ಇಲ್ಲಿರೋ ಸ್ಟಾಕ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇಲ್ಲಿಂದ ವೇದಿಕಾ ಹಾಸ್ಪಿಟಲ್ಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದಕ್ಕೆ ಸ್ಟೇಷನ್ ನಲ್ಲಿದ್ದ ಪೊಲೀಸ್ಗೆ ಕಾಲ್ ಮಾಡಿ ನಿಮ್ ವಾಟ್ಸ್ಆಪ್ ನಂಬರ್ಗೆ ಒಂದು ಬಿಲ್ ಕಳಿಸಿದ್ದೀನಿ, ಅದ್ರಲ್ಲಿರೋ ಸ್ಟಾಕ್ ವೇದಿಕಾ ಹಾಸ್ಪಿಟಲ್ ನಲ್ಲಿ ಇದೆಯಾ ಚೆಕ್ ಮಾಡಿ ಅಂತ. ಚೆಕ್ ಮಾಡಿದ ಪೊಲೀಸ್ ಇಲಮರನ್ಗೆ ಕಾಲ್ ಮಾಡಿ ಹೇಳ್ತಾರೆ 2 ಬಿಲ್ ಇದೆ, ಆದ್ರೆ ಒಂದೇ ಲಿಸ್ಟ್ ಇರೋದು. ಇವ್ರ ಹತ್ರ ಇರೋದು 7ನೇ ತಾರೀಕಿಗೆ ಬಿಲ್ ಆಗಿದೆ. ನೀವು ಕಳ್ಸಿರೋ ಬಿಲ್ 6ನೇ ತಾರೀಕಿನಲ್ಲಿ ಬಿಲ್ ಆಗಿದೆ. ಆದ್ರೆ ಇವರು 6ನೇ ತಾರೀಕಿಗೆ ಯಾವುದೇ ಮೆಟೀರಿಯಲ್ ರಿಸೀವ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೀವು ಪಾರ್ವತಿ ಕಾಲ್ ಹಿಸ್ಟ್ರಿನ ಚೆಕ್ ಮಾಡೋದಕ್ಕೆ ಹೇಳಿದ್ರಿ ಅಲ್ವಾ, ಅವರು 4 ನಂಬರ್ ನಲ್ಲಿ ಜಾಸ್ತಿ ಕಾಂಟ್ಯಾಕ್ಟ್ ನಲ್ಲಿ ಇದ್ರು. 2 ನಂಬರ್ ಫ್ರೆಂಡ್ ಹಾಗೂ ಮನೆಯವ್ರದ್ದು, 3ನೇ ನಂಬರ್ ಅವಳಿಗೆ ಲವ್ ಟಾರ್ಚರ್ ಮಾಡ್ತಿದ್ದ ನಟರಾಜ್ದು, 4ನೇ ನಂಬರ್ ಕಂದಸ್ವಾಮಿ ಅನ್ನೋ ಹೆಸರಿನಲ್ಲಿ ಇದೆ. ಸರ್, ನೀವು ಕಳ್ಸಿರೋ ಬಿಲ್ ಅಲ್ಲಿ ಬಿಲ್ ಮಾಡಿರೋ ವ್ಯಕ್ತಿಯ ಹೆಸರಿದೆ ನೋಡಿ, ಅದು ಕೂಡ ಕಂದಸ್ವಾಮಿ ಅಂತಾನೆ ಇದೆ. ಮೇ ಬಿ ನಿಮ್ಗೆ ಬಿಲ್ ಡೀಟೇಲ್ಸ್ ಕೊಟ್ಟಿರೋ ವ್ಯಕ್ತಿನೇ ಅಕ್ಯೂಸ್ಡ್ ಆಗಿರ್ಬೋದು. 4ನೇ ನಂಬರ್ ಅವಂದೇ ಅಂತ. ನೆಕ್ಸ್ಟ್, ಈ ಬಿಲ್ ಕೊಟ್ಟಿದ್ದ ಕಂದಸ್ವಾಮಿ ನಂಬರ್ ನ ಟ್ರೇಸ್ ಔಟ್ ಮಾಡಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಅವನಿಗೆ ಸರಿಯಾಗಿ ಹೊಡೆದು ನೀನೇ ಅಲ್ವಾ ಪಾರ್ವತಿನ ಕೊಲೆ ಮಾಡಿದ್ದು ಅಂತ ಕೇಳಿದಾಗ ಕಂದಸ್ವಾಮಿ ಹೇಳ್ತಾನೆ, ಸರ್ ನಾನು ಅವಳನ್ನ ಹೇಗ್ ಕೊಲೆ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಒಂದಿನ ಇವನ್ ತಂಗಿ ಮದ್ವೆಗೆ ಚಿನ್ನಾಭರಣಗಳನ್ನ ತೆಗೆಯೋದಕ್ಕೆ ಪಾರ್ವತಿ ವರ್ಕ್ ಮಾಡ್ತಿದ್ದ ಜ್ಯುವೆಲರಿ ಶಾಪ್ಗೆ ಹೋಗಿದ್ದಾನೆ. ಆಗ್ಲೇ ಪಾರ್ವತಿನ ನೋಡಿ ಇವನಿಗೆ ಇಷ್ಟ ಆಗಿದೆ. ಪದೇ ಪದೇ ಅವಳನ್ನ ನೋಡೋದಕ್ಕೆ ಅಂತಾನೆ ಶಾಪ್ಗೆ ಹೋಗ್ತಿದ್ದ. ಇವನು ಫಾಲೋ ಮಾಡ್ತಿರೋ ವಿಷಯ ಪಾರ್ವತಿಗೂ ಗೊತ್ತಿದೆ. ಇವನು ಪ್ರಾಕ್ಟಿಕಲ್ ಆಗಿ ಮಾತಾಡೋ ರೀತಿ ಇವಳಿಗೂ ಇಷ್ಟ ಆಗಿದೆ. ಸೊ ಅವನು ಪ್ರಪೋಸ್ ಮಾಡಿದಾಗ ಒಪ್ಕೊಂಡಿದ್ದಾಳೆ. ಈಗ ಪ್ರೆಸೆಂಟ್ ನಲ್ಲಿ ಸರಿ, ಮದ್ವೆ ಆಗೋಕು ಮುಂಚೆ ಹೇಗೆ ಪಾರ್ವತಿ ಪ್ರೆಗ್ನೆಂಟ್ ಆಗಿದ್ಲು, ಮದ್ವೆಗೂ ಮುಂಚೆ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಸಹಜ, ಆದ್ರೆ ನಿಜವಾಗ್ಲೂ ಲವ್ ಮಾಡೋರು ಈ ರೀತಿ ಮಾಡಲ್ಲ ಅಂತ. ಅಂಡ್ ಪಾರ್ವತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅವಳು ಪ್ರೆಗ್ನೆಂಟ್ ಆಗಿದ್ಲು ಅನ್ನೋ ವಿಷಯ ಗೊತ್ತಾಯ್ತು ಅಂತ. ಇದನ್ನ ಕೇಳಿ ಸರ್ಪ್ರೈಸ್ ಆಗಿದ್ದ ಕಂದಸ್ವಾಮಿ ಹೇಳ್ತಾನೆ, ಅವಳು ಹೊಟ್ಟೆಲಿ ಮಗು ಇರೋ ವಿಷಯ ನೀವು ಹೇಳಿನೇ ನನ್ಗೆ ಗೊತ್ತು, ಸುಮ್ನೆ ಡ್ರಾಮಾ ಮಾಡ್ಬೇಡ. ಪಾರ್ವತಿ ಪ್ರೆಗ್ನೆಂಟ್ ಆಗಿದ್ರಿಂದ ಅಬಾರ್ಷನ್ ಮಾಡಿಸ್ಕೋ ಅಂತ ಹೇಳಿರ್ಬೋದು, ಅವಳು ಒಪ್ಪಿಲ್ಲ, ಅದಕ್ಕೆ ನೀನೇ ಕೊಲೆ ಮಾಡ್ಬಿಟ್ಟೆ ಅಲ್ವಾ. ಈಗ ಕಂದಸ್ವಾಮಿ ಮತ್ತೊಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಅವಳು ಸಾಯೋ ಹಿಂದಿನ ದಿನ ರಾತ್ರಿ ಕೊನೆಯದಾಗಿ ಕಂದಸ್ವಾಮಿ ಪಾರ್ವತಿನ ನೋಡಿದ್ದಾನೆ. ಆಗ್ಲೇ ಹಾಸ್ಪಿಟಲ್ ನಲ್ಲಿ ಯೂಸ್ ಮಾಡುವ ಕವರ್ಸ್ ಇರೋ ಬ್ಯಾಗ್ ನ ಪಾರ್ವತಿ ಕೈಗೆ ಕೊಟ್ಟು ಇದನ್ನ ನಾಳೆ ವೇದಿಕಾ ಹಾಸ್ಪಿಟಲ್ಗೆ ಕೊಟ್ಬಿಡು ಅಂತ ಹೇಳಿದ್ದಾನೆ. ಅವಳು ಹೋಗೋಕು ಮುಂಚೆ ನಿನ್ಗೆ ಒಂದು ಗುಡ್ ನ್ಯೂಸ್ ಇದೆ, 1 ವೀಕ್ ವೇಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗಿದ್ದಾಳೆ. ಅಂದ್ರೆ ಅವಳು ಪ್ರೆಗ್ನೆಂಟ್ ಆಗಿರೋ ವಿಷಯನ ಇವನಿಗೆ ಸರ್ಪ್ರೈಸ್ ಆಗಿ ಹೇಳ್ಬೇಕು ಅಂತ ಅನ್ಕೊಂಡಿದ್ಲು ಅನ್ಸುತ್ತೆ. ಅದಕ್ಕೂ ಮುಂಚೆ ಪೇರೆಂಟ್ಸ್ ನ ಒಪ್ಸೋ ಪ್ರಯತ್ನ ಮಾಡಿದ್ದಾಳೆ. ಆಕ್ಚುಲಿ ಇವರಿಬ್ಬರಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ. ಆಮೇಲೆನೆ ಇವರಿಬ್ರು ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ. ಪೇರೆಂಟ್ಸ್ ನ ಒಪ್ಸೋ ಪ್ರಯತ್ನ ಮಾಡಿದ್ದಾಳೆ. ಅವ್ರು ಒಪ್ಪದೇ ಇದ್ದಾಗ ಇವರಿಬ್ರು ಮದ್ವೆ ಆಗಿದ್ದಾರೆ. ಒನ್ಸ್ ಮದ್ವೆ ಆಗಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಾದ್ರೆ ಮೊದ್ಲಿಗೆ ಹೇಟ್ ಮಾಡಿದ್ರುನು ಒಂದಲ್ಲ ಒಂದಿನ ಮನೆಯವರು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಪಾರ್ವತಿ ನಂಬಿದ್ಲು ಅನ್ಸುತ್ತೆ. ಮತ್ತೆ ಹೇಗೆ ವೇದಿಕಾ ಹಾಸ್ಪಿಟಲ್ ನಲ್ಲಿ 7ನೇ ತಾರೀಕಿಗೆ ಬಿಲ್ ಆಗಿದೆ. ಬೆಳಗ್ಗೆ 10:30ಕ್ಕೆ ಥಿಂಗ್ಸ್ ಬಂದಿಲ್ಲ ಅಂತ ವೇದಿಕಾ ಹಾಸ್ಪಿಟಲ್ ಇಂದ ನನ್ಗೆ ಕಾಲ್ ಬಂದಿತ್ತು. ಪಾರ್ವತಿಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬರ್ತಾ ಇತ್ತು. ಅವಳು ವರ್ಕ್ ಮಾಡ್ತಿದ್ದ ಜ್ಯುವೆಲರಿ ಶಾಪ್ ನಲ್ಲೂ ಎಂಕ್ವೈರಿ ಮಾಡಿದೆ, ಅಲ್ಲೂ ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಬೇರೆ ಥಿಂಗ್ಸ್ ನ ಪ್ಯಾಕ್ ಮಾಡಿ ಸ್ಟಾಫ್ ಕೈಲಿ ಕೊಟ್ಟು ಕಳಿಸ್ದೆ. ಪೇಪರ್ ನೋಡ್ದಾಗ್ಲೇ ಗೊತ್ತಾಯ್ತು ಪಾರ್ವತಿ ಸತ್ತೋಗಿದ್ದಾಳೆ ಅಂತ. ಅದಕ್ಕೆ ಟವರ್ ಇಲ್ದೇ ಇರೋ ಲೊಕೇಶನ್ಗೆ ಹೋಗಿ ಹೇಗಾದ್ರೂ ಪಾರ್ವತಿನ ಕೊಲೆ ಮಾಡಿದ ವ್ಯಕ್ತಿನ ಕಂಡು ಹಿಡಿದು ಸಾಯಿಸ್ಬೇಕು ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀವು ನನ್ನ ಅರೆಸ್ಟ್ ಮಾಡಿದ್ರಿ ಅಂತ. ನೀನೋಗಿ ಅವನ್ನ ಸಾಯಿಸ್ಬಿಟ್ರೆ ಪಾರ್ವತಿ ರಿಟರ್ನ್ ಬರ್ತಾಳ? ಅವಳಿಗೆ ನೀನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದೇ ಇಷ್ಟ ಆಗಿದ್ರಿಂದಾನೆ ನಿನ್ನ ಲವ್ ಮಾಡಿದ್ದಾಳೆ ಅಲ್ವಾ. ಸೊ ಅವಳಿಗೋಸ್ಕರ ಆದ್ರೂ ನೀನು ಜೀವಂತವಾಗಿ ಇರ್ಬೇಕು ಅಂತ. ಈಗ ಪೊಲೀಸರಿಗೆ ಪಾರ್ವತಿ ತಂದೆ ಮೇಲೆ ಡೌಟ್ ಶುರುವಾಗುತ್ತೆ. ಮೇ ಬಿ ಅವರೇ ಪಾರ್ವತಿನ ಕೊಲೆ ಮಾಡಿರ್ಬೋದು, ಯಾಕಂದ್ರೆ ಅವಳು ಬೇರೆ ಜಾತಿ ಹುಡುಗರ್ನ ಲವ್ ಮಾಡ್ತಾ ಇದ್ದಿದ್ರಿಂದ. ನೆಕ್ಸ್ಟ್ ಪಾರ್ವತಿ ತಂದೆ ಹತ್ರ ಎಂಕ್ವೈರಿ ಮಾಡಿದಾಗ, ಸರ್ ನಾನೇ ಹೇಗೆ ನನ್ ಮಗಳನ್ನ ಕೊಲೆ ಮಾಡ್ಲಿ? ಹೌದು, ಆ ದಿನ ನೀವು ನನ್ನ ಎಂಕ್ವೈರಿ ಮಾಡಿದಾಗ ನನ್ ಮಗಳ ಲವ್ ವಿಷಯನ ನಿಮ್ಗೆ ಹೇಳಿಲ್ಲ, ಯಾಕಂದ್ರೆ ಆ ವಿಷಯ ಊರಿನ ಜನರಿಗೆ ಗೊತ್ತಾದ್ರೆ ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ಅದಕ್ಕೆ ಹೇಳಿಲ್ಲ ಅಂತ. ನೆಕ್ಸ್ಟ್ ಶೇಖರ್ನ ಕೊನೆಯದಾಗಿ ಮೀಟ್ ಆಗಿದ್ದ ಅವ್ರ ಫ್ರೆಂಡ್ ಹತ್ರ ಎಂಕ್ವೈರಿ ಮಾಡ್ತಾರೆ, ಆದ್ರೆ ಯಾವ್ದೇ ಲೀಡ್ ಸಿಗೋದಿಲ್ಲ. ಅವರಿಬ್ರು ದುಡ್ಡಿನ ವಿಷಯ ಮಾತಾಡುವಾಗ ಒಬ್ಬ ಕಳ್ಳ ಇದನ್ನ ಕೇಳಿಸ್ಕೊಂಡಿದ್ದ ಅನ್ನೋ ವಿಷಯ ಗೊತ್ತಾಗುತ್ತೆ. ಅವನ್ನ ಎಂಕ್ವೈರಿ ಮಾಡಿದಾಗ, ಇನ್ ಕೇಸ್ ನಾನು ಶೇಖರ್ ಹತ್ರ ಇದ್ದ 8 ಲಕ್ಷ ಕದ್ದಿದ್ರೆ ನಿನ್ನೆ ರಾತ್ರಿ ಯಾಕೆ ಬೇರೆ ಮನೆಗೆ ಹೋಗಿ 500,000 ರೂಪಾಯಿಗೋಸ್ಕರ ಕಳ್ತನ ಮಾಡಿ ಅರೆಸ್ಟ್ ಆಗ್ತಿದ್ದೆ ಅಂತ. ಸೊ ಇಲ್ಲೂ ಪೊಲೀಸರಿಗೆ ಯಾವುದೇ ಲೀಡ್ ಸಿಗೋದಿಲ್ಲ. ಈಗ ಇಲಮರನ್ ಇದುವರೆಗೂ ಬೇರೆ ಅವರು ಶೇಖರ್ ಕೇಸ್ ನಲ್ಲಿ ಹೇಳಿಕೆ ಕೊಟ್ಟಿದ್ದನ್ನ ರೀಕಾಲ್
ಕಾಲ್ ಮಾಡ್ತಾರೆ. ಶಕುಂತಲಾ ಹೇಳಿದ ಪ್ರಕಾರ 3 ಗಂಟೆಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬಂದಿದೆ. ಸೊ ನಾವು ಸಲೂನ್ ಶಾಪ್ ಅವನ್ ಮಾತನ್ನ ಯಾಕೆ ನಂಬಿದ್ವಿ ಅಂತ ಅವನಿಗೆ ಸರಿಯಾಗಿ ಹೊಡೆದು, ನೀನು ಆ ದಿನ ಎಂಕ್ವೈರಿ ಮಾಡಿದಾಗ ಏನ್ ಹೇಳ್ದೆ, ಶೇಖರ್ ನಿನ್ ಸಲೂನ್ ಶಾಪ್ ಗೆ ಬಂದು ಶೇವಿಂಗ್ ಮಾಡಿಸಿದ್ರು. ಆಗ ಅವ್ರಿಗೆ ಕಾಲ್ ಬಂತು, 4:30ಕ್ಕೆ ಬರೋದಕ್ಕೆ ಹೇಳಿ ಈಗ್ಲೇ ಯಾಕೆ ಬರೋಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಸ್ಕಾರ್ಪಿಯೋ ಹತ್ತಿ ಹೋದ್ರು ಅಂತ ಹೇಳ್ದೆ ಅಲ್ವಾ. ಅವ್ರಿಗೆ ಕಾಲ್ ಬಂದಿದ್ದು ನಿಜ, ಆದ್ರೆ ಅವ್ರು ಮಾತಾಡಿರೋದು ನೀನು ಹೇಳಿದ್ದ ವ್ಯಕ್ತಿ ಜೊತೆ ಅಲ್ಲ. ಅವ್ರು ಮಾತಾಡಿರೋದು ಅವ್ರ ಕಸ್ಟಮರ್ ಪ್ರಕಾಶ್ ಜೊತೆ ಮದ್ವೆ ಆಲ್ಬಮ್ ವಿಷಯವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಕ್ರಾಸ್ ಚೆಕ್ ಮಾಡಿದಾಗ ಗೊತ್ತಾಯ್ತು ಇದು ಅವರ ಕಾಲ್ ಹಿಸ್ಟ್ರಿ. ಅದಕ್ಕೂ ಮುಂಚೆ ಅಂದ್ರೆ ನೀನ್ ಹೇಳಿದ ಟೈಮ್ ನಲ್ಲಿ ಶೇಖರ್ಗೆ ತ್ಯಾಗು ಆಗ್ಲಿ ಅಥವಾ ಅವನ್ ಕಡೆಯವರಿಂದ ಆಗ್ಲಿ ಯಾವ್ದೇ ಕಾಲ್ಸ್ ಬಂದೇ ಇಲ್ಲ. ನಿಜ ಹೇಳಿದ್ರೆ ನಿನ್ಗೇನೆ ಒಳ್ಳೇದು, ಇಲ್ಲಾಂದ್ರೆ ನಿನ್ ಕತೆ ಅಷ್ಟೇ ಅಂತ. ಈಗ ವಿನಾಯಕ್ ಏನ್ ನಡೀತು ಅಂತ ಹೇಳ್ತಾನೆ. ಆ ದಿನ 8 ಲಕ್ಷ ತಗೊಂಡು ತ್ಯಾಗುನ ಮೀಟ್ ಆಗೋದಕ್ಕೂ ಮುಂಚೆ ಫ್ರೆಂಡ್ ಹೇಳಿದ್ರು ಅಲ್ವಾ ಶೇವಿಂಗ್ ಮಾಡ್ಸು ಅಂತ, ಅದಕ್ಕೆ ಇವ್ನ್ ಸಲೂನ್ ಗೆ ಬಂದಿದ್ದಾರೆ. ಆಗ್ಲೇ ಇವರ ಕಸ್ಟಮರ್ ಪ್ರಕಾಶ್ ಕಾಲ್ ಮಾಡಿ ಆಲ್ಬಮ್ ಬಗ್ಗೆ ಕೇಳಿದ್ದಾರೆ. ಅದಕ್ಕೆ ಶೇಖರ್ ಹತ್ತಿರದ ಲೊಕೇಶನ್ ಗೆ ಬರೋದಕ್ಕೆ ಹೇಳಿ ಆ ಲೊಕೇಶನ್ ಗೆ ಬಂದ ಮೇಲೆ ನಿಮ್ಮ ಆಲ್ಬಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಶೇವಿಂಗ್ ಮಾಡುವಾಗ ಶೇಖರ್ ಸೀನ್ ಇದ್ರಿಂದ ಅವ್ರ ಕತ್ತಿನ ಭಾಗಕ್ಕೆ ಬ್ಲೇಡ್ ಕುಯ್ದಿದೆ. ತುಂಬಾ ಇಂಜುರಿ ಆಗಿ ಶೇಖರ್ ಅಲ್ಲೇ ಸತ್ತೋಗಿದ್ದಾರೆ. ಇದರಲ್ಲಿ ವಿನಾಯಕ್ ಅವರ ತಪ್ಪೇನು ಇಲ್ಲ, ಇದು ಬೈ ಆಕ್ಸಿಡೆಂಟ್ ಇಂದ ಆಗಿದ್ದು. ಇದರಿಂದ ಗಾಬರಿಯಾಗಿದ್ದ ವಿನಾಯಕ್ ಈ ವಿಷಯ ಏನಾದ್ರೂ ಹೊರಗಡೆ ಗೊತ್ತಾದ್ರೆ ಬಿಸ್ನೆಸ್ ಗೆ ಎಫೆಕ್ಟ್ ಆಗುತ್ತೆ, ಜೊತೆಗೆ ಪೊಲೀಸ್ ಎಂಕ್ವೈರಿ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಶಾಪ್ ನ ಕ್ಲೋಸ್ ಮಾಡಿ ಶೇಖರ್ ಬಾಡಿನ ತುಂಡು ತುಂಡಾಗಿ ಕತ್ತರಿಸಿ ಅದನ್ನ ಫ್ರೀಜರ್ ನಲ್ಲಿ ಇಟ್ಟಿದ್ದಾನೆ. ತ್ಯಾಗು ಹಾಗೂ ಶೇಖರ್ ನಡುವೆ ಇದ್ದ ಸಮಸ್ಯೆ ಇಡೀ ಊರಿಗೆ ಗೊತ್ತು. ಅದಕ್ಕೆ ಶೇಖರ್ ಫೋನ್ ನ ತಗೊಂಡು ಹೋಗಿ ತ್ಯಾಗು ಅವರ ಕ್ರಷರ್ ಇದ್ದ ಲೊಕೇಶನ್ ನಲ್ಲಿ ಹಾಕಿದ್ದಾನೆ. ಆಗ ಪೊಲೀಸರಿಗೆ ತ್ಯಾಗು ಮೇಲೆನೆ ಡೌಟ್ ಬರುತ್ತೆ ಅಂತ ಗೆಸ್ ಮಾಡಿದ್ದಾನೆ. ಈಗ ಇಳಮಾರನ್ ಹೇಳ್ತಾರೆ, ಆಮೇಲೆ ಏನ್ ನಡೀತು ಅಂತ ನಾನು ಹೇಳ್ತೀನಿ. ನಿಮ್ ಮನೆ ಫ್ರೀಜರ್ ನಲ್ಲಿ ಇಟ್ಟಿದ್ದ ಶೇಖರ್ ಮಾಂಸನ ಬೀದಿ ನಾಯಿಗಳಿಗೆ ಹಾಕಿದ್ದೀಯಾ? ಇದನ್ನ ಅದೇ ರೂಟ್ ನಲ್ಲಿ ಡೈಲಿ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾ ಇದ್ದ ಪಾರ್ವತಿ ನೋಡಿದ್ದಾಳೆ. ಯಾಕೆ ಹಸಿ ಮಾಂಸ ಹಾಕ್ತಾ ಇದ್ದೀರಾ ಅಂತ ಕೇಳಿದಾಗ, ನಾನು ಕೋಳಿ ಮಾಂಸದ ಅಂಗಡಿ ಇಟ್ಕೊಂಡಿದ್ದೀನಿ, ಇವತ್ತು ಆರ್ಡರ್ ಕ್ಯಾನ್ಸಲ್ ಆಗಿದ್ರಿಂದ ನಾಯಿಗಳಿಗೆ ಕೋಳಿ ಮಾಂಸ ಹಾಕ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದ್ದೀಯಾ. ನಂತರ ಆಟೋ ಇಳಿದು ಮನೆಗೆ ಹೋಗ್ತಿದ್ದ ಪಾರ್ವತಿ ನಿನ್ನ ನೋಡಿದ್ದಾಳೆ. ನೀನು ಮಾಂಸ ಹಾಕಿದ್ದ ನಾಯಿಗಳು ಇನ್ನು ಮಾಂಸ ಬೇಕು ಅಂತ ನೀನು ಮಾಂಸ ತಂದಿದ್ದ ಬ್ಯಾಗ್ ನ ಕಚ್ಚೋದಕ್ಕೆ ಶುರು ಮಾಡಿದೆ. ಆ ನಾಯಿಗಳು ಬ್ಯಾಗ್ ನ ಕಚ್ಚೋದ್ರ ಜೊತೆಗೆ ನಿನ್ ಮೇಲೂ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆಗ್ಲೇ ನಿನ್ ಬ್ಯಾಗ್ ಅಲ್ಲಿ ಇದ್ದ ಶೇಖರ್ ಅವ್ರ ತಲೆ ಕೆಳಗಡೆ ಬಿದ್ದೋಗಿದೆ. ಅದು ಗಟ್ಟಿ ಇರೋದ್ರಿಂದ ನಿನ್ನಿಂದ ಕಟ್ ಮಾಡೋದಕ್ಕೆ ಆಗಿಲ್ಲ. ಇದನ್ನ ದೂರದಿಂದ ನೋಡ್ತಿದ್ದ ಪಾರ್ವತಿಗೆ ಡೌಟ್ ಬಂದು ನಿನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಆಗ ನೀನು ನೇರವಾಗಿ ತೆಂಗಿನ ತೋಟಕ್ಕೆ ಹೋಗಿ ಶೇಖರ್ ತಲೆನ ಹೂತು ಹಾಕೋದಕ್ಕೆ ಟ್ರೈ ಮಾಡುವಾಗ ಇದನ್ನ ನೋಡಿ ಗಾಬರಿಯಾಗಿದ್ದ ಪಾರ್ವತಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದಾಳೆ. ಅದೇ ಸಮಯಕ್ಕೆ ಅವಳಿಗೆ ಒಂದು ಕಾಲ್ ಬಂದಿದ್ರಿಂದ ರಿಂಗ್ ಟೋನ್ ಶಬ್ದ ಕೇಳಿ ಗಾಬರಿಯಾಗಿದ್ದ ನೀನು ಅವಳ ಮೇಲೆ ಅಟ್ಯಾಕ್ ಮಾಡಿದ್ದೀಯಾ. ಈ ವಿಡಿಯೋನ ಪಾರ್ವತಿ ಯಾರಿಗಾದ್ರೂ ತೋರಿಸಿದ್ರೆ ನಿನ್ ಕತೆ ಅಷ್ಟೇ ಅಂತ ಅದಕ್ಕೆ ಅವಳ ಕೈಯಲ್ಲಿ ಇದ್ದ ಮೆಡಿಕಲ್ ಕವರ್ ನ ಯೂಸ್ ಮಾಡ್ಕೊಂಡು ಅವಳಿಗೆ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದೀಯಾ. ಪಕ್ಕ ಪ್ಲಾನ್ ಮಾಡಿನೇ ಈ ಕೆಲಸ ಮಾಡಿದ್ದೀಯಾ. ಆದ್ರೆ ನಿನ್ಗೆ ಗೊತ್ತಿಲ್ಲದೆ ಒಂದು ಎವಿಡೆನ್ಸ್ ನಮ್ಗೆ ಸಿಕ್ತು. ಆ ದಿನ ಆಟೋ ಡ್ರೈವರ್ ನ ಹೇಳಿಕೆ ಆಧರಿಸಿ ಆ ಬೀದಿ ನಾಯಿಗಳಿದ್ದ ಸ್ಪಾಟ್ ಗೆ ಹೋದಾಗ ನನ್ ಶೂ ನಲ್ಲಿ ಮಾಂಸದ ಪೀಸ್ ಅಂಟ್ಕೊಂಡಿತ್ತು. ಡೌಟ್ ಬಂದು ಅದನ್ನ ಲ್ಯಾಬ್ ಗೆ ಕಳಿಸಿದ್ದೆ. ನಂತರ ಶೇಖರ್ ಮಗಳ ಹೇರ್ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿ ಅದನ್ನ ಕೂಡ ಲ್ಯಾಬ್ ಗೆ ಕಳಿಸಿ DNA ಟೆಸ್ಟ್ ಮಾಡೋದಕ್ಕೆ ಹೇಳ್ದೆ. ಹೇರ್ ನಲ್ಲಿ ಇದ್ದ DNA ಈ ಮಾಂಸದ ಪೀಸ್ ಜೊತೆ ಮ್ಯಾಚ್ ಆಗಿದೆ. ಆಗ್ಲೇ ಗೊತ್ತಾಯ್ತು ಆ ಮಾಂಸದ ಪೀಸ್ ಶೇಖರ್ ಅವ್ರದೇ ಅಂತ. ಅಷ್ಟೇ ಅಲ್ಲದೆ ಆ ನಾಯಿಗಳು ಆ ಮಾಂಸನ ತಿಂದು ಡೈಜೆಸ್ಟ್ ಆಗದೆ ವಾಂತಿ ಮಾಡಿದೆ ಅನ್ನೋ ವಿಷಯ ಕೂಡ ಗೊತ್ತಾಯ್ತು. ಶೇಖರ್ಗೆ ಆಗಿದ್ದು ಒಂದು ಆಕ್ಸಿಡೆಂಟ್, ಅದ್ರಲ್ಲಿ ನಿನ್ನ ತಪ್ಪು ಇರ್ಲಿಲ್ಲ. ಅದ್ರ ಬಗ್ಗೆ ಪೊಲೀಸರಿಗೆ ಹೇಳಿದ್ರೆ ಖಂಡಿತ ನೀನು ಸೇವ್ ಆಗ್ತಿದ್ದೆ. ಆದ್ರೆ ಅದನ್ನ ಹೈಡ್ ಮಾಡೋ ಪ್ರಯತ್ನದಲ್ಲಿ ಪಾರ್ವತಿನ ಕೊಲೆ ಮಾಡಿದ್ಯಾ. ಸೊ ನಿನ್ಗೆ ಶಿಕ್ಷೆ ಆಗ್ಲೇಬೇಕು ಅಂತ. ಈ ವಿಷಯ ಗೊತ್ತಾಗಿದ್ರಿಂದ ಪಾರ್ವತಿ ಪೇರೆಂಟ್ಸ್ ಸೇರಿದಂತೆ ಶಕುಂತಲಾ ಅವರಿಗೆ ಶಾಕ್ ಆಗುತ್ತೆ. ವಿನಾಯಕ್ ನ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.